ಹಾಯ್ ಎಲ್ರಿಗೂ ನಮಸ್ಕಾರ. ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. ಶನಿವಾರದ ಪಂಚಾಯಿತಿ ಅಂತ ಹೇಳಿದ್ರೆ ಸಾಕಷ್ಟು ಕುತೂಹಲಕಾರಿ ಅಂಶಗಳಿರುತ್ತೆ, ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ಮೆಚ್ಚುಗೆ ಕೂಡ ಕೊಡುವಂಥದ್ದಿರುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕಿಚ್ಚನ ಚಪಾಳೆ ಯಾರಿಗೆ ಸಿಗಬಹುದು ಅನ್ನೋದು ಬಹಳ ಕುತೂಹಲವನ್ನು ಮೂಡುತ್ತೆ. ಈ ವಾರದಲ್ಲೂ ಕೂಡ ಸಾಕಷ್ಟು ಜನ ಸ್ಪರ್ಧಿಗಳು ಚೆನ್ನಾಗಿ ಆಡಿದ್ದಾರೆ. ಆದ್ರೆ ಒಬ್ಬ ಸ್ಪರ್ಧಿ ಮಾತ್ರ ಎಲ್ಲರನ್ನ ಮೀರಿಸಿ ಆಲ್ರೌಂಡರ್ ಪ್ರದರ್ಶನವನ್ನ ಕೊಟ್ಟು ಕಿಚ್ಚನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ವೀಕ್ಷಕರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ. ಹಾಗಾದ್ರೆ ಆ ಒಬ್ಬ ಸ್ಪರ್ಧಿ ಯಾರು? ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ತಾ ಇದೆ? ಏನಾಯ್ತು? ಆ ಸ್ಪರ್ಧಿಗೆ ಸಿಗೋದಕ್ಕೆ ಮುಖ್ಯ ಕಾರಣ ಏನು? ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಾರವನ್ನ ನೀವು ಗಮನಿಸಿರ್ಬೋದು. ಬಹಳ ಅದ್ಭುತವಾದಂತಹ ಸರಣಿ ಟಾಸ್ಕ್ಗಳನ್ನ ಕೊಟ್ಟರು. ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಚೆನ್ನಾಗಿತ್ತು. ವಿಲನ್ ಆಟ ಆಡಿಸಿದ್ದ ರೀತಿ ಆಗಿರ್ಬೋದು, ಅದಕ್ಕೆ ಸ್ಪರ್ಧಿಗಳು ರೆಸ್ಪಾನ್ಸ್ ಮಾಡಿದಂತಹ ರೀತಿ ಎಲ್ಲವೂ ಬಹಳ ಚೆನ್ನಾಗಿತ್ತು. ಎಲ್ರಿಗೂ ಸಮಾನವಾದಂತಹ ಅವಕಾಶ ಇತ್ತು ಹೈಲೈಟ್ ಆಗೋದಕ್ಕೆ. ಆದ್ರೆ ಒಬ್ಬ ಸ್ಪರ್ಧಿ ಮಾತ್ರ ವೀಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಡೀ ವಾರದಲ್ಲಿ ಗಮನ ಸೆಳೆದಿದ್ದಾರೆ, ಟಾಸ್ಕ್ಗಳಲ್ಲೂ ಮಿಂಚಿದ್ದಾರೆ, ಹಾಸ್ಯದ ಮೂಲಕವಾಗಿ ರಂಜಿಸಿದ್ದಾರೆ. ಈಗಾಗಲೇ ಗೊತ್ತಾಗಿರುತ್ತೆ ಯಾವ ಸ್ಪರ್ಧೆಯ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಗಿಲ್ಲಿ, ವಾರನೋಡಿ ಗಿಲ್ಲಿ, ಮಾತಿನ ಮಲ್ಲ, ಹಾಗೆ ಹಾಸ್ಯ ಶೂರ ಗಿಲ್ಲಿ ಈ ವಾರದಲ್ಲಿ ಬಹಳನೇ ಹೈಲೈಟ್ ಆಗಿದ್ದಾರೆ. ಅಂತಿಮವಾಗಿ ಕಿಚ್ಚನ ಚಪ್ಪಾಳೆಯನ್ನ ಪಡಿತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣಗಳು ಕೂಡ ಇದೆ. ಕಳೆದ ವೀಕೆಂಡ್ ಎಪಿಸೋಡ್ಗಳನ್ನ ನೋಡಿರ್ಬೋದು. ಕಿಚ್ಚನ ಚಪ್ಪಾಳೆ ಮುಖ್ಯ ವಿಷಯವಾಗಿ ಇರಲಿಲ್ಲ, ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಪಡೆದಂತಹ ಸ್ಪರ್ಧಿಗಳ ಫೋಟೋಗಳನ್ನ ತೆಗೆದಿಡುವಂತಹ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಈ ವಾರಾಂತ್ಯದಲ್ಲಿ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಗೋದಕ್ಕೆ ಮುಖ್ಯ ಕಾರಣಗಳು ಅಂತ ಹೇಳಿದ್ರೆ ಅವರ ಆಲ್ರೌಂಡರ್ ಪ್ರದರ್ಶನ. ಕೊನೆಗೂ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ವಾರಗಳ ಕಾಯುವಿಕೆಯ ನಂತರದಲ್ಲಿ ಸಿಗ್ತಾ ಇದೆ ಗಿಲ್ಲಿ ಅವರಿಗೆ. ಒಂದು ಆಲ್ರೌಂಡರ್ ಪ್ರದರ್ಶನ, ಒಂದು ಕಡೆ ಹಾಸ್ಯವನ್ನು ಮಾಡ್ತಾರೆ, ಮತ್ತೊಂದು ಕಡೆ ಟಾಸ್ಕ್ಗಳನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇನ್ವಾಲ್ವ್ ಆಗಿ ಆಡಿದ್ದಾರೆ. ಇನ್ನು ಕೊನೆ ಟಾಸ್ಕ್ ನಲ್ಲಿ, ಕ್ಯಾಪ್ಟನ್ ಆಗುವಂತಹ ಟಾಸ್ಕ್ ನಲ್ಲಿ ಉಸ್ತುವಾರಿ ಮಾಡಿದಂತಹ ಸಣ್ಣ ಎಡವಟ್ಟು ಗಿಲ್ಲಿ ಅವರಿಗೆ ಮುಳ್ಳಾಯ್ತಾ ಅನ್ನೋ ರೀತಿಯಲ್ಲೂ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಬಹುಶಃ ಕ್ಯಾಪ್ಟನ್ ಆಗ್ತಾ ಇದ್ರೇನೋ, ಆದ್ರೆ ಅಂತಿಮವಾಗಿ ರಾಶಿಕಾ ಅವರ ಪಾಲಾಯ್ತು, ಅದು ಬೇರೆ ವಿಚಾರ. ಆದ್ರೆ ಗಿಲ್ಲಿ ಅವರು ಮಾತ್ರ ಕೊಟ್ಟಂತಹ ಟಾಸ್ಕ್ ಗಳನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಅದರಲ್ಲೂ ಸೀಕ್ರೆಟ್ ಟಾಸ್ಕ್ ಗಳನ್ನ ನಿಭಾಯಿಸಿದಂತಹ ರೀತಿ ಕಾವ್ಯ ಅವರಿಗೆ ಗಳಿಸಿದ್ದಾಗಿರ್ಬೋದು, ಅದಾದ ನಂತರದಲ್ಲಿ ಫೋಟೋಗಳನ್ನ ತೆಗೆದಿಟ್ಟಿದ್ದು, ಅದೆಲ್ಲದರ ಜೊತೆಗೆ ಒಂದು ಮಾಸ್ಟರ್ ಮೈಂಡ್ ರೀತಿನಲ್ಲಿ ಅವರು ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು ಈ ವಾರದಲ್ಲಿ. ಇದೆಲ್ಲದರ ಈ ಟಾಸ್ಕ್ ಗಳನ್ನ ಮಾಡೋದ್ರ ಜೊತೆಗೆ ಹಾಸ್ಯದ ಮೂಲಕವಾಗಿ, ಎಂದಿನಂತೆ ತಮ್ಮ ಹಾಸ್ಯದ ಮೂಲಕವಾಗಿ, ಅದು ಯಾರಿಗೂ ಕೂಡ ಹರ್ಟ್ ಆಗದೆ ರೀತಿನಲ್ಲಿ, ಬಹಳ ಒಂದು ವೀಕ್ಷಕರನ್ನ ರಂಜಿಸುವ ರೀತಿನಲ್ಲಿ ಗಿಲ್ಲಿ ಅವರ ಆಡಿದಂತಹ ರೀತಿ ಈ ವಾರದಲ್ಲಿ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದೇ ರೀತಿಯಲ್ಲಿ ಕಿಚ್ಚನ ಮೆಚ್ಚುಗೆಗೂ ಪಾತ್ರ ಆಗ್ತಾ ಇದೆ. ಒಟ್ಟಾರೆ ಆಲ್ರೌಂಡರ್ ಪ್ರದರ್ಶನ ಅವರಿಗೆ ಈ ಒಂದು ಮೆಚ್ಚುಗೆಯನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಈ ವಾರದಲ್ಲಿ ಚೆನ್ನಾಗಾಡಿದಂತಹ ಸ್ಪರ್ಧಿ ಯಾರು? ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಅದೇ ರೀತಿಯಾಗಿ ನಿಮ್ಮ ಇಷ್ಟದ ಸ್ಪರ್ಧಿಯನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಪಾಯಿಂಟ್ಸ್ ಕೊಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ. ಬಾಯ್ ಬಾಯ್.